ಶಿವ ಮತ್ತು ಪಾರ್ವತಿ ಭಾರತೀಯ ಪುರಾಣಗಳಲ್ಲಿ ಶ್ರೇಷ್ಠ ದೈವಿಕ ದಂಪತಿಗಳಾಗಿ ಪರಿಗಣಿತರಾಗಿದ್ದಾರೆ. ಶಿವನು ವಿದ್ವತ್ಪೂರ್ಣ, ತಪಸ್ವಿ ಮತ್ತು ಪ್ರಪಂಚದ ಸಂಕಟಗಳನ್ನು ನಿವಾರಿಸುವ ವಿನಾಶಕನಾಗಿ ಪ್ರಸಿದ್ಧನಾಗಿದ್ದಾನೆ. ಪಾರ್ವತಿ ದೇವಿಯು ಶಕ್ತಿ, ಪ್ರೀತಿ ಮತ್ತು ದಯೆಯ ಪ್ರತೀಕವಾಗಿ ಹೊಳೆಯುತ್ತಾಳೆ. ಈ ದಂಪತಿಗಳ ದೈವಿಕ ಸಂಬಂಧವು ಕೇವಲ ದೈವಿಕತೆಯಲ್ಲ, ಶ್ರದ್ಧೆ, ಸಮರ್ಪಣೆ ಮತ್ತು ಸಮತೋಲನದ ಆದರ್ಶವಾಗಿಯೂ ಪ್ರಸಿದ್ಧವಾಗಿದೆ. ಪಾರ್ವತಿ ದೇವಿಯು ಹಿಮಾಲಯ ಪರ್ವತದ ರಾಜ ಹಿಮವಂತನ ಪುತ್ರಿಯಾಗಿ ಜನ್ಮ ಪಡೆದಳು. ಶಿವನನ್ನು ತನ್ನ ಪತಿಯಾಗಿ ಪಡೆಯಲು ಪಾರ್ವತಿ ದೇವಿಯು ತಪಸ್ಸು ಮಾಡಿ ಅವನ ಪ್ರೀತಿಯನ್ನು ಗೆದ್ದಳು. ಶಿವನ ತಪಸ್ಸು ಮತ್ತು ಪಾರ್ವತಿ ದೇವಿಯ ಶಕ್ತಿ, ಈ ಎರಡು ಶಕ್ತಿಗಳು ಪ್ರಪಂಚದ ಸಮತೋಲನವನ್ನು ಕಾಪಾಡುತ್ತವೆ. ಶಿವನು ತಾಂಡವ ನೃತ್ಯದಲ್ಲಿ ತನ್ನ ಕೋಪ ಮತ್ತು ಪ್ರಚಂಡತೆಯನ್ನು ಪ್ರದರ್ಶಿಸಿದರೆ, ಪಾರ್ವತಿ ಅವನನ್ನು ಸಮಾಧಾನಪಡಿಸುವ ಶಕ್ತಿ ಹೊಂದಿದ್ದಾಳೆ. ಶಿವ ಮತ್ತು ಪಾರ್ವತಿಯ ಸಂಗಾತ್ಯವು ಜೀವನದ ಅತ್ಯಂತ ಮೂಲಭೂತ ಸತ್ಯಗಳನ್ನು ಪ್ರಾತಿನಿಧ್ಯಗೊಳಿಸುತ್ತದೆ: ವಿನಾಶ ಮತ್ತು ಸೃಷ್ಟಿ, ಯೋಗ ಮತ್ತು ಭೋಗ, ತಪಸ್ಸು ಮತ್ತು ಪ್ರೀತಿ. ಅವರ ದೈವಿಕ ಕಥೆಗಳು ಭಾರತದ ಜನಜೀವನದ ಧರ್ಮ, ಸಂಸ್ಕೃತಿ ಮತ್ತು ಬದುಕುಮಟ್ಟದ ತಳಹದಿಯಾಗಿದೆ. ಶಿವಪಾರ್ವತಿಯ ದೈವಿಕ ಸಂಬಂಧವು ನಾವು ವ್ಯಕ್ತಿಗತ ಜೀವನದಲ್ಲಿ ಧರ್ಮ, ಶ್ರದ್ಧೆ ಮತ್ತು ಸತ್ಯವನ್ನು ಅಳವಡಿಸಿಕೊಳ್ಳಲು ಮಾರ್ಗದರ್ಶಕವಾಗಿರುತ್ತದೆ. ಶಿವನ ಶಾಂತಿ ಮತ್ತು ಪಾರ್ವತಿಯ ಕರುಣೆ, ಈ ದಂಪತಿಯ ಕಥೆಗಳು ಆಧ್ಯಾತ್ಮಿಕ ಶಕ್ತಿಯ ಪಾಠವನ್ನು ಸಾರುತ್ತವೆ ಮತ್ತು ಭಾರತೀಯ ಸಂಸ್ಕೃತಿಯ ಶ್ರದ್ಧಾ ಮೂಲವಾಗಿವೆ.